ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ರೀಸನಿಂಗ್ ಸೆಕ್ಷನಲ್ಲಿ ಆಲ್ಫಾಬೆಟ್ ಸೀರೀಸ್ ಮತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅನಾಲಜಿ ಮಾಡುವ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿರುತ್ತೆ. ಇದೆ ಫಸ್ಟ್ ಕ್ವಶನ್ನು. ಎ ಇದ್ದಿದ್ದು ಬಿ ಆಗಿದೆ ಮತ್ತು ಬಿ ಇದ್ದಿದ್ದು ಏನಾಗುತ್ತೆ ನೆಕ್ಸ್ಟ್ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಎ ಇದ್ದಿದ್ದು ಬಿ ಆಗಿದೆ ಅಂದರೆ 1+ ಆಗಿದೆ. ಬಿ ಇದ್ದಿದ್ದು ಸಿ ಆಗಿದೆ ಅಂದರೆ 1+ ಆಗಿದೆ. ನೆಕ್ಸ್ಟು ಸಿ ಇದ್ದಿದ್ದು 1+ ಮಾಡಬೇಕು ನಾವು. ಎಷ್ಟಾಗುತ್ತೆ? ಡಿ ಆಗುತ್ತೆ. ಆನ್ಸರ್ ಈಸ್ ಡಿ. ಕ್ವಶನ್ ಏನಿದೆ? ಎಕ್ಸ್ ಇದ್ದಿದ್ದು ವೈ ಆಗಿದೆ. ನೆಕ್ಸ್ಟ್ ನಮಗೆ ಡಬ್ಲ್ಯೂ ಇದ್ದಿದ್ದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಎಕ್ಸ್ ಇದ್ದಿದ್ದು ವೈ ಆಗಿದೆ ಅಂದರೆ ಏನಾಗಿದೆ? +1 ಆಗಿದೆ. ಡಬ್ಲ್ಯೂ ಇದ್ದಿದ್ದು +1 ಮಾಡಿದರೆ ಎಷ್ಟು ಬರುತ್ತೆ? ಆನ್ಸರು ಎಕ್ಸ್ ಬರುತ್ತೆ. ಫೈನಲಿ ಆನ್ಸರ್ ಈಸ್ ಎಕ್ಸ್. ಇನ್ನು 6th ಕ್ವಶನ್ ಏನಿದೆ? ಎ ಬಿ ಸಿ ಇದ್ದಿದ್ದು ಡಿ ಇ ಎಫ್ ಆಗಿದೆ. ಜಿ ಎಚ್ ಐ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಎ ಇದ್ದಿದ್ದು ಡಿ ಆಗಿದೆ ಅಂದರೆ ಎಷ್ಟಾಗಿದೆ ಅಲ್ಲಿಂದ? 1 2 3+ ಆಗಿದೆ. ಮತ್ತು ಡಿ ಇದ್ದಿದ್ದು ಜಿ ಆಗಿದೆ ಅಂದರೆ 1 2 3+ ಆಗಿದೆ. ಮತ್ತು ಜಿ ಇದ್ದಿದ್ದು ನೆಕ್ಸ್ಟ್ ನಮ್ಗೆ ಎಷ್ಟು ಪ್ಲಸ್ ಆಗಬೇಕು? 3+ ಆಗಬೇಕು. 1 2 3 ಅಂದರೆ ಜೆ ಆಗುತ್ತೆ. ಇಲ್ಲಿ ಆಪ್ಷನ್ ಥ್ರೂ ಹೋದರೆ ಫಸ್ಟ್ ಜೆ ಇರೋದು ಒಂದೇ ಆಪ್ಷನ್ ಇರೋದು, ಹಾಗಾಗಿ ಫಸ್ಟ್ ಆಪ್ಷನ್ ಜೆ ಕೆ ಎಲ್ ಆಗುತ್ತೆ ಆನ್ಸರ್. ಕ್ವಶನ್ ನೋಡಿದರೆ ಎ ಜೆ ಆರ್ ಜೆಡ್ ಇದ್ದಿದ್ದು ಡಿ ಎಮ್ ಟಿ ಸಿ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನಮಗೆ ಕೇಳಿದ್ದಾರೆ. ಎ ಇದ್ದಿದ್ದು ಡಿ ಆಗಿದೆ ಅಂದರೆ ಎಷ್ಟು ಪ್ಲಸ್ ಆಗಿದೆ? 3+ ಆಗಿದೆ. ಮತ್ತು ನೆಕ್ಸ್ಟ್ ಡಿ ಇದ್ದಿದ್ದು ಎಷ್ಟು ಪ್ಲಸ್ ಆಗಬೇಕು? 1 2 3 ಅಂದರೆ ಡಿ ಇದ್ದಿದ್ದು 3+ ಆದರೆ ಜಿ ಆಗುತ್ತೆ. ಇಲ್ಲಿ ಆಪ್ಷನ್ ಥ್ರೂ ಹೋದರೆ 2 ಇದ್ದಾವೆ. ನಾನು ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡುವ. ನೆಕ್ಸ್ಟು ಜೆ ಇದ್ದಿದ್ದು ಎಮ್ ಆಗಿದೆ. 1 2 3+ ಆಗಿದೆ ಇಲ್ಲೂ ಕೂಡ. ನೆಕ್ಸ್ಟ್ ನಾವು ಎಮ್ಗೆ 3+ ಮಾಡಿದರೆ 1 2 3 ಪಿ ಆಗುತ್ತೆ. ಜಿ ಪಿ ಆಗಿರೋ ಅದು ಆನ್ಸರ್ ಆಗುತ್ತೆ. ಇಲ್ಲಿ ಜಿ ಆರ್ ಇದೆ, ಇದು ಆನ್ಸರ್ ಆಗಲ್ಲ. ಜಿ ಪಿ ಇದೆ, ಫಸ್ಟ್ ಆಪ್ಷನ್ ಆನ್ಸರ್ ಆಗುತ್ತೆ. ಎಸ್ ಇದ್ದಿದ್ದು ವಿ ಆಗಿದೆ ಅಂದರೆ ಎಷ್ಟು ಪ್ಲಸ್ ಆಗಿದೆ? 3+ ಆಗಿದೆ. ಇನ್ನು ವಿ ಇದ್ದಿದ್ದು ವೈ ಆಗಿದೆ ಅಂದರೆ ಎಷ್ಟು ಪ್ಲಸ್ ಆಗಿದೆ? 3+ ಆಗಿದೆ. ಇನ್ನು ನೆಕ್ಸ್ಟ್ ನಾವು ವೈ ಇದ್ದಿದ್ದು 3+ ಮಾಡಿದರೆ ಯಾವುದು ಬರುತ್ತೆ? 1 2 3 ಬಿ ಬರುತ್ತೆ. ಆನ್ಸರ್ ಈಸ್ ಬಿ. 2 ಇದ್ದಾವೆ, ಹಾಗಾಗಿ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡುವ. ಆದರೆ ಟಿ ಇದ್ದಿದ್ದು ವಿ ಆಗಿದೆ ಅಂದರೆ ಏನಾಗಿದೆ? 2+ ಆಗಿದೆ. ಇನ್ನು ವಿ ಇದ್ದಿದ್ದು ಎಕ್ಸ್ ಆಗಿದೆ ಅಂದರೆ 2+ ಆಗಿದೆ. ಇನ್ನು ನೆಕ್ಸ್ಟ್ ನಾವು ಎಕ್ಸ್ ಇದ್ದಿದ್ದು 2+ ಮಾಡಿದರೆ ಎಷ್ಟಾಗುತ್ತೆ? ಝೆಡ್ ಆಗುತ್ತೆ. ಬಿ ಝೆಡ್ ಇರೋದು ಆಪ್ಷನ್ ಸರಿಯಾಗುತ್ತೆ. ಇಲ್ಲಿದೆ ಬಿ ಝೆಡ್, ಇಲ್ಲಿ ಬಿ ಎ ಇದೆ, ಹಾಗಾಗಿ ಅದು ಆಪ್ಷನ್ ಆಗೋಲ್ಲ, ಇದು ಆಪ್ಷನ್ ಎ. ನೆಕ್ಸ್ಟ್ 9th ಕ್ವಶನ್ ಏನಿದೆ? ಕ್ಯೂ ಡಿ ಇದ್ದಿದ್ದು ಓ ಬಿ ಆಗಿದೆ. ಮತ್ತು ಓ ಬಿ ಇದ್ದಿದ್ದು ಎಮ್ ಜೆಡ್ ಆಗಿದೆ. ಎಮ್ ಜೆಡ್ ಇದ್ದಿದ್ದು ಕೆ ಎಕ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನಮಗೆ ಕೇಳಿದ್ದಾರೆ. ಕ್ಯೂ ಇದ್ದಿದ್ದು ಓ ಆಗಿದೆ ಅಂದರೆ ಏನಾಗಿದೆ? 2- ಆಗಿದೆ. ಓ ಇದ್ದಿದ್ದು ಎಮ್ ಆಗಿದೆ ಅಂದರೆ 2- ಆಗಿದೆ. ಎಮ್ ಇದ್ದಿದ್ದು ಕೆ ಆಗಿದೆ ಅಂದರೆ 2- ಆಗಿದೆ. ನೆಕ್ಸ್ಟ್ ನಾವು 2- ಮಾಡಿದರೆ ಏನು ಬರುತ್ತೆ? ಆನ್ಸರು ಐ ಬರುತ್ತೆ. ಐ 2 ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡುವ. ನೆಕ್ಸ್ಟ್ ಡಿ ಇದ್ದಿದ್ದು ಬಿ ಆಗಿದೆ ಅಂದರೆ -2 ಆಗಿದೆ. ಇನ್ನು ಬಿ ಇದ್ದಿದ್ದು ಝೆಡ್ ಆಗಿದೆ ಅಂದರೆ -2 ಆಗಿದೆ. ಇನ್ನು ಝೆಡ್ ಇದ್ದಿದ್ದು ಎಕ್ಸ್ ಆಗಿದೆ ಅಂದರೆ -2 ಆಗಿದೆ. ನೆಕ್ಸ್ಟ್ ನಾವು ಎಕ್ಸ್ನ -2 ಮಾಡಿದರೆ ಏನು ಬರುತ್ತೆ? ವಿ ಬರುತ್ತೆ. ಆನ್ಸರ್ ಈಸ್ ಐ ವಿ. 4th ಆಪ್ಷನ್ ಕರೆಕ್ಟ್. ಇಲ್ಲಿಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.